ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಇದರ ಪರಿಣಾಮವಾಗಿ LPG ಸಿಲಿಂಡರ್ ದರ ಏರಿಕೆಯಾಗಿದೆ. ಭಾರತದಲ್ಲಿ LPG ಸಿಲಿಂಡರ್ ಏರಿಕೆಯ ದರ ಇದೀಗ ಬರೆಯಾಗಿದೆ. ಗೃಹ ಬಳಕೆಯ ಸಿಲಿಂಡರ್ ದರದ 60 ರೂಪಾಯಿನಷ್ಟು ಹೆಚ್ಚಳವಾಗಿದೆ. ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ ಇದು 60 ರೂಪಾಯಿ ಏರಿಕೆಯಾಗಿದೆ. ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 115 ರೂಪಾಯಿಗೆ ಹೆಚ್ಚಳವಾಗಿದೆ. ಬೆಲೆ ಏರಿಕೆಯ ಬರೆ ನಡುವೆ ದೇಶದ ಜನರಿಗೆ ಒಂದು ರೀತಿ ಬಿಗ್ ಶಾಕ್ ಈಗ ಎದುರಾಗಿದೆ. ಇವತ್ತಿನಿಂದಲೇ LPG ಸಿಲಿಂಡರ್ ಪರಿಷ್ಕೃತ ದರ ಜಾರಿಯಾಗಿದೆ. ಗೃಹ ಬಳಕೆ ಹಾಗೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಇದೀಗ ಭಾರಿ ಹೆಚ್ಚಳವಾಗಿದೆ. ಹಾಗಾಗಿ ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಈ ಒಂದು ಬೆಲೆ ಏರಿಕೆ ಇದೀಗ ಜನಸಾಮಾನ್ಯರಿಗೆ ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ತಾ ಇದೆ. ಗೃಹ ಬಳಕೆ LPG ಸಿಲಿಂಡರ್ಗಳ ಬೆಲೆ ಇವತ್ತು ಅಂದರೆ ಮಾರ್ಚ್ 7ರಂದು ಹೆಚ್ಚಿಸಲಾಗಿದೆ. 14.2 kg ಗೃಹ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ದೇಶದಾದ್ಯಂತ 60 ರೂಪಾಯಿಗೆ ಹೆಚ್ಚಳವಾಗಿದೆ. ಅದೇ ರೀತಿ 19 kg ವಾಣಿಜ್ಯ LPG ಸಿಲಿಂಡರ್ ಬೆಲೆಯೂ ಕೂಡ 115 ರೂಪಾಯಿ ಹೆಚ್ಚಿಸಲಾಗಿದೆ. ಇದರಿಂದ ಹೋಟೆಲ್, ರೆಸ್ಟೋರೆಂಟ್ಗಳು ಮತ್ತು ಸಣ್ಣ ವಾಣಿಜ್ಯ ಸಂಸ್ಥೆಗಳ ಮೇಲೆ ಭಾರಿ ಪರಿಣಾಮ ಬೀಳಲಿದೆ. ಇನ್ನು ರಾಜಧಾನಿ ದೆಹಲಿಯಲ್ಲಿ 14.2 kg ಗೃಹ LPG ಸಿಲಿಂಡರ್ನ ಬೆಲೆ 853 ರೂಪಾಯಿಗಳಿಂದ 913 ರೂಪಾಯಿಗೆ ಏರಿಕೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇರಾನ್ ಇಸ್ರೇಲ್ ಸಂಘರ್ಷದಿಂದಾಗಿ ಇಂಧನ ಮಾರುಕಟ್ಟೆಗೂ ಕೂಡ ಆತಂಕ ಹೆಚ್ಚಾಗಿದೆ. ಜಾಗತಿಕ ಕ್ರೂಡ್ ಆಯಿಲ್ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುವಂತಹ ಭೀತಿ ಹೆಚ್ಚಾಗ್ತಾ ಇದೆ. ಈ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. LPG ಉತ್ಪಾದನೆಯನ್ನ ಹೆಚ್ಚಳ ಮಾಡೋದಕ್ಕೆ ಸಂಸ್ಕರಣಾಗಾರಗಳಿಗೆ ಕೇಂದ್ರ ಸೂಚನೆಯನ್ನ ನೀಡಿದೆ. ದೇಶದಲ್ಲಿ ಅನಿಲ ಪೂರೈಕೆ ವ್ಯತ್ಯಯವಾಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗಿದೆ. ಹಾಗೆ ಮುಂಬೈನಲ್ಲಿ ಗೃಹ ಬಳಕೆ LPG ಸಿಲಿಂಡರ್ನ ಹೊಸ ಬೆಲೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಕೋಲ್ಕತ್ತಾದಲ್ಲಿ 879ರಿಂದ 930 ರೂಪಾಯಿಗೆ, ಚೆನ್ನೈನಲ್ಲಿ 868 ರೂಪಾಯಿಗಳಿಂದ 928 ರೂಪಾಯಿಗೆ ಏರಿಕೆಯಾಗಿದೆ. ಎಲ್ಲ ಪರಿಷ್ಕೃತ ದರಗಳು ಕೂಡ ಇಂದಿನಿಂದಲೇ ಜಾರಿಗೆ ಬಂದಿದೆ. ಇನ್ನು ಈ ಹೆಚ್ಚಳವು ವಾಣಿಜ್ಯ LPG ಸಿಲಿಂಡರ್ಗಳಿಗೂ ಕೂಡ ಅನ್ವಯವಾಗ್ತಾ ಇದೆ. ದೆಹಲಿಯಲ್ಲಿ 19 kg ವಾಣಿಜ್ಯ ಸಿಲಿಂಡರ್ನ ಬೆಲೆ ಸಾಕಷ್ಟು ಏರಿಕೆಯಾಗಿದೆ. ಈ ಬೆಲೆ ಏರಿಕೆ ಭಾರತದಲ್ಲಿ ಇಂಧನ ಸರಬರಾಜು ಮತ್ತು ಲಭ್ಯತೆಯ ಕುರಿತಂತೆ ನಡೀತಾ ಇರುವಂತಹ ಚರ್ಚೆಗಳ ನಡುವೆನೇ ಬಂದಿದೆ. ಹಾಗಾಗಿ ಇಂಧನದ ಕೊರತೆ ಇಲ್ಲ ಅಂತ ಹೇಳಲಾಗ್ತಾ ಇದ್ದು ಸದ್ಯ ಸರಬರಾಜಿನ ಬಗ್ಗೆ ಗ್ರಾಹಕರು ಚಿಂತಿಸಬೇಕಿಲ್ಲ ಅನ್ನುವಂತಹ ಭರವಸೆ ಏನೋ ಇದೆ. ಆದರೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಫುಲ್ ಸ್ಟಾಪ್ ಬೀಳುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರವಾದಂಥ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರ ಪರಿಣಾಮವಾಗಿ ಭಾರತಕ್ಕೆ ಬಹಳ ನೇರವಾಗಿ LPG ಸಿಲಿಂಡರ್ ಏರಿಕೆಯ ದರ ಕೂಡ ಏರಿಕೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರವಾದಂಥ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರ ಪರಿಣಾಮವಾಗಿ LPG ಸಿಲಿಂಡರ್ ದರ ಈಗ ಏರಿಕೆಯಾಗಿದೆ. ಸದ್ಯ ಪರಿಷ್ಕೃತ ದರ ಯಾವ ರೀತಿಯಾಗಿದೆ ಭವ್ಯ? ದಿವ್ಯದ ಸಂಜೆ ಮಧ್ಯಪ್ರಾಂತ್ಯ ಯುದ್ಧ ಸನ್ನಿವೇಶದ ನಡುವೆ ನಮ್ಮ ದೇಶದಲ್ಲಿ LPG ಬೆಲೆ ಏರಿಕೆಯಾಗಿದೆ. ಇದು ನಮ್ಮ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ಬೆಲೆ ಏರಿಕೆಯ ನಡುವೆ ಇದೊಂದು ಬೆಲೆ ಬಿಸಿ ಅಂತಾನೆ ಹೇಳ್ಬೋದು. ಗೃಹ ಬಳಕೆಯ 14.2 kg LPG ಸಿಲಿಂಡರ್ ಬೆಲೆ 60 ರೂಪಾಯಿ ಹೆಚ್ಚಳವಾಗಿರುವಂತದ್ದು. ದೆಹಲಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆ 853ರಿಂದ 913ಕ್ಕೆ ಏರಿಕೆಯಾಗಿದೆ. ಸೊ 19 kg ವಾಣಿಜ್ಯ ಏನು LPG ಸಿಲಿಂಡರ್ ಇದೆ 115 ರೂಪಾಯಿ ಹೆಚ್ಚಳಾಗಿದೆ. ಇದು 1883ಕ್ಕೆ ಏರಿಕೆ ಆಗಿರುವಂತದ್ದು. ಹಾಗೇನೆ ಮುಂಬೈನಲ್ಲಿ 19 kg ಸಿಲಿಂಡರ್ ಬೆಲೆ 1835ಕ್ಕೆ ತಲುಪಿರುವಂತದ್ದು. ಸೊ ಹೀಗಾಗಿ ಬೆಂಗಳೂರಿನಲ್ಲಿ ದರ ಏರಿಕೆ ಈಗಾಗಲೇ ಅಂದ್ರೆ ಅಧಿಕೃತವಾಗಿ ಇಷ್ಟು ಅಂತ ದರವನ್ನ ನಿಗದಿ ಮಾಡಿಲ್ಲ. ಸೊ ಆದಷ್ಟು ಬೇಗ ಏರಿಕೆ ಆಗುತ್ತೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯ ಇರಾನ್ ಇಸ್ರೇಲ್ ಸಂಘರ್ಷದ ಪರಿಣಾಮ ಇಂಧನ ಮಾರುಕಟ್ಟೆಗೆ ಆತಂಕ ಶುರುವಾಗಿದೆ. ಜಾಗತಿಕ ಕ್ರೂಡ್ ಆಯಿಲ್ ಏನಿದೆ ಅದು ಮಾರುಕಟ್ಟೆಯ ಮೇಲೆ ಪರಿಣಾಮ ಭೀತಿಯನ್ನ ಕೂಡ ಎದುರಿಸ್ತಾ ಇರುವಂತದ್ದು. ಸದ್ಯ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. LPG ಉತ್ಪಾದನೆ ಹೆಚ್ಚಿಸಲು ಸಂಸ್ಕರಣಾಗಾರಗಳಿಗೆ ಕೇಂದ್ರ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೊ ದೇಶದಲ್ಲಿ ಅನಿಲ ಪೂರೈಕೆ ವ್ಯತ್ಯಯವಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಸದ್ಯ ಗ್ಯಾಸ್ ಒಂದು ವೇಳೆ ಬೆಲೆ ಏರಿಕೆ ಆದ್ರೆ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಅಡುಗೆ ಮಾಡೋದಾಗಿರ್ಬೋದು, ಹೋಟೆಲ್ ನಡೆಸೋರ್ಗಾಗಿರ್ಬೋದು, ಪ್ರತಿಯೊಬ್ಬರು ಬೀದಿ ಬದಿ ವ್ಯಾಪಾರಿಗಳಿಗೆ ಕೂಡ ಇದೊಂದು ತೊಂದರೆ ಆಗುತ್ತೆ. ಸದ್ಯ ಈಗಾಗ್ಲೇ
ಯುದ್ಧದ ಪರಿಣಾಮ ಮೊಟ್ಟೆ ಆಗಿರ್ಬೋದು, ಬೇರೆ ಬೇರೆ ತರಕಾರಿ, ಹೀಗೆ ಇರಾನಿಂದ ಬರುವಂತಹ ವಸ್ತುಗಳ ಬೆಲೆ ಕೂಡ ಈಗಾಗಲೇ ಏರಿಕೆ ಆಗಿದೆ. ಹಾಗೇನೆ ವಸ್ತುಗಳು ಸಿಗದ ರೀತಿ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿವರೆಗೆ ಗೋಡಮಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ರು, ಅದು ಮುಗಿದ ಬಳಿಕ ಮತ್ತೆ ಅದನ್ನ ತರಬೇಕಾದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಕರ್ನಾಟಕದಲ್ಲಿ ಒಂದೊಂದು ರೀತಿಯಾದಂತಹ ಪ್ರಾಬ್ಲಮ್ಗಳು ಉದ್ಭವ ಆಗ್ತಾ ಇದೆ. ಸೊ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ದಿವ್ಯಾ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.